ಸ್ಮಶಾನದ ಈ ಹೋಳಿ ನಿಮಗೆ ನಿಮ್ಮ ಬಾಲ ರೂಪದಿಂದ ನಿಜವಾದ ರೂಪನ ಕೊಡುತ್ತೆ. ಖಂಡಿತ ನಿಮ್ಮ ಎಲ್ಲ ನೆನಪುಗಳು ಬರುತ್ತೆ. ಈಗ ನೀನೇನು ಮಾಡಕ್ಕಾಗಲ್ಲ ಸತಿ ಅನಸೂಯ. ಈಗೇನ್ ಮಾಡ್ಬೇಕೋ ಬಾಲಶಿವನೇ ಮಾಡ್ತಾನೆ. ಅವನ್ ಬರೋದಕ್ಕೆ ಎಲ್ಲ ಸಿದ್ಧತೆ ಮಾಡಿದೀನಿ ನಾನು. ಗಾಳಿ, ಬಿರುಗಾಳಿ, ಮಾರುತ ಇದೆಲ್ಲ ನನ್ನ ಆಮಂತ್ರಣ ಅವನಿಗೋಸ್ಕರ. ಇಷ್ಟರಲ್ಲಿ ಅವನಿಗೆಲ್ಲ ಗೊತ್ತಾಗಿರುತ್ತೆ. ಅವನು ಯಾವುದೇ ಕ್ಷಣದಲ್ಲೂ ಇಲ್ಲಿಗೆ ಬರಬಹುದು. ಗೆಳೆಯ, ಇದೇ ಮಹಾದೇವನ ವಾಸ್ತವಿಕ ರೂಪ. ಆ ಬಣ್ಣದಲ್ಲೇ ನೀವು ಮುಳುಗ್ತಿದ್ದೀರಾ. ಈ ನೃತ್ಯ ಭಸ್ಮದ ಬಣ್ಣದಲ್ಲಿ ಪರಮಾನಂದದಲ್ಲಿ ಮುಳುಗೋದು. ಖಂಡಿತ ನನ್ನ ನಿರೀಕ್ಷೆಯ ಸಮಯ ಮುಗೀತಾ ಇದೆ ಅಂತ ಅರ್ಥ. ನನ್ನ ಮಹಾದೇವ ನನಗೆ ಸಿಗ್ತಾರೆ. ಇದೆಂಥ ಸಂಕಷ್ಟ ಋಷಿವರ್ಯ. ಬಿರುಗಾಳಿಯ ವೇಗ ಇನ್ನೂ ಹೆಚ್ಚಾಗ್ತಾನೆ ಇದೆ. ನಾವು ನಮ್ಮ ಮಕ್ಕಳನ್ನ ಹೇಗ್ ಕಾಪಾಡೋದು ಋಷಿವರ್ಯ? ಆಕಸ್ಮಿಕವಾಗಿ ಎದುರಾಗಿರೋ ಅಪಾಯಕ್ಕೆ ನನಗೂ ಪರಿಹಾರ ಕಾಣ್ತಾ ಇಲ್ಲ ದೇವಿ. ಅಮ್ಮ, ಅಪ್ಪ, ನೀವು ಚಿಂತೆ ಮಾಡಬೇಡಿ. ನನ್ ಗದೆ ನಮ್ಮೆಲ್ರನ್ನೂ ರಕ್ಷಣೆ ಮಾಡುತ್ತೆ. ಇಲ್ಲ ನಾರಾಯಣ, ನೀನ್ ಹೋಗ್ಬೇಡ. ಇದು ಯಾವುದೋ ರಾಕ್ಷಸರ ಕೆಲಸ ಅಲ್ಲ, ಇದು ಪ್ರಕೃತಿಯ ವಿಕೋಪ. ಸರಿ, ನೀವು ಹೇಳ್ದಾಗೆ ಆಗ್ಲಿ ಅಮ್ಮ. ಆದ್ರೆ ಈ ಬರ್ತಿರೋ ಬಿರುಗಾಳಿನ ತಡೆಯೋದಿಕ್ಕೆ ನನ್ ಗದೆಯಂತೂ ಹೋಗ್ಬೋದಲ್ವಾ? ಹೋಗು ಗದೆ, ನೀನೀಗ ಹೋಗಿ ಆ ಬಿರುಗಾಳಿನ ನಾಶ ಮಾಡ್ಬಿಡು. ಅಮ್ಮ,
ನಾನು ಬರ್ತಾ ಇದ್ದೀನಿ ಅಮ್ಮ. ನಾನ್ ಬಂದಾಯ್ತು. ನಿಮ್ಗೆ ಏನಾಗೋಕ್ಕೂ ಬಿಡೋದಿಲ್ಲ. ಗೊತ್ತಿತ್ತು ಯಾರ ಮಗ ಸಾಕ್ಷಾತ್ ಶಿವ ಆಗಿರ್ತಾನೋ ಅವ್ರಿಗೆ ಯಾವ ಸಂಕಷ್ಟ ಬರೋದಕ್ಕೆ ಸಾಧ್ಯ. ಇದೇ ನನ್ನ ಆಸೆ ಆಗಿತ್ತು. ಈಗದು ಪೂರ್ತಿ ಆಯ್ತು. ಬಾಲಶಿವ, ನಾನ್ ನಿನ್ಗೆ ಯಾವತ್ತೂ ಮಹಾದೇವ ಆಗೋದಕ್ ಬಿಡೋಲ್ಲ. ಯಾವಾಗೆಲ್ಲ ನೀನು ಮಹಾದೇವ ಆಗೋ ದಾರಿಲಿ ಮುಂದೆ ನಡೀತೀಯೋ ನಾನ್ ನಿನ್ನ ಹಿಂದೆ ಎಳಿತೀನಿ. ಈಗ ಹೋಗಿ ಈ ಶುಭ ಸಮಾಚಾರನ ಅಮ್ಮಂಗೆ ಅಣ್ಣಂಗೆ ಹೇಳ್ಬೇಕು. ಈ ಸಲನೂ ದೇವಿ ಅನಸೂಯ ವಿಘ್ನ ತಂದ್ಬಿಟ್ರು. ನೀವು ಮಹಾದೇವ ಆಗೋದನ್ನ ತಡೆದ್ರು. ಇದು ಖಂಡಿತ ಸರಿ ಅಲ್ಲ. ನನ್ನ ಆಸೆನ ನಿರಾಸೆ ಮಾಡಿದ್ರಿ. ನಾನಿದನ್ನ ಯಾವತ್ತಿಗೂ ಮರೆಯೋದಿಲ್ಲ. ಯಾವತ್ತೂ ಮರೆಯೋದಿಲ್ಲ ನಾನು. ದೇವಿ ಪಾರ್ವತಿನ ಕಾಶಿಲ್ ಬಿಟ್ ಬಂದ್ಯಾ? ಇಲ್ಲ ಅಮ್ಮ, ನಿಮ್ಮ ನೋವಿನ ಕೂಗನ್ನ ಕೇಳಿ ಅವ್ರಿಗೆ ಏನು ಹೇಳ್ದೆ ಬಂದ್ಬಿಟ್ಟೆ. ಈಗ ನಾವೆಲ್ಲ ಒಟ್ಟಿಗೆ ಕಾಶಿಗೆ ಹೋಗೋಣ. ಈಗಲ್ಲಿಗೆ ಹೋಗೋ ಅಗತ್ಯ ಏನಿದೆ? ರಂಗೋತ್ಸವ ಅಂತೂ ಮುಗ್ದು ಹೋಗಿರುತ್ತಲ್ಲ. ಇಲ್ಲ ಅಮ್ಮ, ನಾವು ಹೋಗ್ಲೇಬೇಕಾಗತ್ತೆ. ನಾನು ಇದ್ದಕ್ಕಿದ್ದಾಗೆ ಬಂದಿದ್ದಕ್ಕೆ ಅವ್ರಿಗೆ ಚಿಂತೆ ಆಗಿರುತ್ತೆ. ಅಮ್ಮ ನೀವೇ ಹೇಳ್ಕೊಟ್ಟಿದ್ದಲ್ವಾ ಯಾರನ್ನು ಮಧ್ಯ ದಾರಿಲಿ ಬಿಟ್ಟು ಬರಬಾರ್ದು ಅಂತ. ಜೊತೆಗೆ ಅಂತ್ಯ ತನಕ ನಡಿಬೇಕು. ಮತ್ತೆ ನಿಮ್ಗೂ ಕೂಡ ಮಹಾದೇವನ ಪಾವನ ಭೂಮಿ ಕಾಶಿ ದರ್ಶನ ಮಾಡ್ಬೇಕಲ್ವಾ?
ಶಿವ ಹೇಳ್ತಿರೋದೆಲ್ಲ ಖಂಡಿತವಾಗ್ಲೂ ಸರಿಯಾಗಿದೆ ದೇವಿ. ಆ ಕಾಶಿ ವಿಶ್ವನಾಥನ ದರ್ಶನ ಮತ್ತೆ ಗಂಗಾ ಸ್ನಾನದ ಉದ್ದೇಶದಿಂದಾನೇ ನಾವು ಮನೆಯಿಂದ ಹೊರಟಿದ್ದು. ನನ್ನ ಪ್ರಕಾರ ಅದನ್ನ ಪೂರ್ತಿ ಮಾಡೋ ಪ್ರಯತ್ನನ ನೀವು ಖಂಡಿತ ಮಾಡಬೇಕು. ಹಾ ಅಮ್ಮ, ಬನ್ನಿ, ಬರಲ್ಲ ಅನ್ಬೇಡಿ. ನನ್ನ ಆಸೆ ಜೊತೆಗೆ ಎಲ್ಲರ ಆಸೆನೂ ಪೂರ್ಣ ಆಗ್ಲಿ. ಈ ರೀತಿ ಅನ್ನ ಬಿಟ್ಟು ಎಷ್ಟು ದಿನ ಉಪವಾಸ ಇರ್ತೀಯ? ಎಲ್ಲಿವರೆಗೂ ನೆರೆ ಮನೆ ಗೆಳತಿ ಹಿಂತಿರುಗಿ ಬರೋದಿಲ್ವೋ ಅಲ್ಲಿವರೆಗೂ. ಸರಿ, ನಾನ್ ಬರ್ತೀನಿ ನಿನ್ ಜೊತೆ. ಆದ್ರೆ ಅದಕ್ಕೂ ಮೊದಲು ನೀನು ಊಟ ಮಾಡಬೇಕು. ಶಿವಲೀಲೆ ಅದ್ಭುತ. ಬಹುಶಃ ತಾಯಿ ಮಗನ ಈ ಪರಮ ಸುಖ ಪಡೆಯೋದಕ್ಕೇನೆ ಭಗವಂತ ಅವತಾರ ಎತ್ತೋಕೆ ಕಾಯ್ತಾ ಇರ್ತಾನೆ. ಇದೆಂತ ಮೂರ್ಖತನ ಅಜಾಮುಖಿ. ಬಾಲಶಿವ ಮತ್ತೆ ಪಾರ್ವತಿನ ದೂರ ಮಾಡುವಂತ ಮಹಾನ್ ಕಾರ್ಯನ ನನ್ನ ಅಣ್ಣ ಬುದ್ಧಿಹೀನ ಅಂತಿದ್ದಾರೆ, ಮೂರ್ಖತನ ಅಂತಿದ್ದಾರೆ. ಅಣ್ಣ, ನನಗೆ ನಿಮ್ ಬುದ್ಧಿ ಮೇಲೆ ದಯೆ ಬರ್ತಿದೆ ನೋಡಿ. ಅಮ್ಮ, ಅಣ್ಣನ್ ಬುದ್ಧಿ ಹೀಗೆ ಇದ್ರೆ ತ್ರಿಲೋಕನೇ ಇವ್ರ ಕೈಯಿಂದ ಬಿಟ್ಟು ಹೋಗ್ಬಿಡುತ್ತೆ. ನಿನ್ ಹಾಗೆ ಬುದ್ಧಿ ಇಲ್ದಿರೋ ಸೋದರಿ ಇದ್ರೆ ಖಂಡಿತವಾಗ್ಲೂ ಬಿಟ್ಟು ಹೋಗುತ್ತೆ. ಬಿರುಗಾಳಿ ಎಪ್ಸಿ ಅನ್ಸೂಯನ ಇಲ್ಲಿ ಕರ್ಕೊಂಡ್ ಬರ್ಬೇಕಿತ್ತು ನನ್ನ ಹತ್ರ. ಅವಳಿಲಿದ್ರೆ ಬಾಲಶಿವ ಬರ್ತಿದ್ದ, ಬಾಲಶಿವ ಬಂದಿದ್ರೆ ಅವನ ಇಲ್ಲೇ ಮುಗಿಸ್ಬಿಡ್ತಿದ್ದೆ. ತಾರಕ, ಅಜಾಮುಖಿ ಏನ್ ಮಾಡಿದಳೋ ಅದು ಸರಿಯಾಗೇ ಇದೆ. ಆ ಬಾಲಶಿವನಿಂದ ದೂರ ಇರೋದೇ ನಮ್ಗೆಲ್ಲ ಒಳ್ಳೇದು. ಅವನನ್ನ ನಾಶ ಮಾಡೋದು ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ ತಾರಕ. ಹಾಗಿದ್ರೆ ಮತ್ತೆ ನಾನೇನ್ ಮಾಡ್ಲಿ, ನೀವೇ ಹೇಳಿ. ಆ ಬಾಲಶಿವನ್ನ ನೇರವಾಗಿ ಸಾಯಿಸೋದಕ್ಕೆ ಆಗ್ತಾ ಇಲ್ಲ, ಅನಸೂಯನ ಬಂಧಿಸೋದಕ್ಕೂ ಆಗ್ತಾ ಇಲ್ಲ. ಮತ್ತೆ ನಾನೇನ್ ಮಾಡ್ಲಿ ಮಾತೆ? ಇಂದ್ರನ್ನ ಬಂಧಿಸು, ಅವನ್ಗೆ ಹಿಂಸೆ ಕೊಡು. ಅವನಿಂದನೇ ನಿನ್ ಸಮಸ್ಯೆಗೆ ಉತ್ತರ ಸಿಗೋ ಹಾಗೆ ಮಾಡು. ಹಾಗೆ ಆಗ್ಲಿ ಮಾತೆ. ಈಗ ಈ ದಾರಿನೇ ಬಾಲಶಿವನಿಗೆ ಅಂತ್ಯ ತೋರಿಸೋ ದಾರಿ ಆಗತ್ತೆ. ಶುಭ ಸಮಾಚಾರ ಕೊಡ್ತೀನಿ ನಿಮ್ಗೆ. ಗೆಳತಿ ಗೆಳತಿ ಹೋಳಿ ಮಧ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಹೋಗಿದ್ದಕ್ಕೆ ಕ್ಷಮೆ ಕೇಳ್ತೀನಿ. ನಾನು ಹೋಗೋದಕ್ಕೆ ಕಾರಣ ಅಲ್ಲಿ ಒಂದು ಸಂಕಷ್ಟ ಬಂದಿತ್ತು. ಹಾಗಾಗಿ ನಾನು ತಕ್ಷಣ ಹೋಗ್ಬೇಕಾಯ್ತು ಗೆಳತಿ. ನಾನ್ ನಿಮ್ಮಿಂದ ಸ್ಪಷ್ಟೀಕರಣ ಕೇಳಲಿಲ್ಲ ಗೆಳೆಯ. ಆದ್ರೆ ಹೇಳೋದು ನನ್ನ ಧರ್ಮ ಆಗಿದೆ ಗೆಳೆಯ ಅಲ್ವಾ, ಅದಕ್ಕೆ ಇನ್ ಮುಂದೆ ಸದಾ ನಿಮ್ ಜೊತೆಲೇ ಇರ್ತೀನಿ, ನಿಮ್ಗೆ ನಿಮ್ ಮಹಾದೇವ ಸಿಗೋವರೆಗೂ.
ನಿಮ್ಗೆ ಬಹಳ ಬಹಳ ಧನ್ಯವಾದ ದೇವಿ ಪಾರ್ವತಿ. ಯಾವ ಕಾರಣಕ್ಕೆ? ನೀವೇನಾದ್ರೂ ಆ ದಿನ ಶಿವನನ್ನ ಕೈಲಾಸದಿಂದ ನನ್ನ ರಕ್ಷಣೆ ಕಳಿಸದೇ ಇದ್ದಿದ್ರೆ ಇವತ್ತು ನಾನು ಜೀವಂತವಾಗಿರ್ತಿರ್ಲಿಲ್ಲ. ನೀವು ಶಿವನಿಗೆ ಪೂಜನೀಯ ಮಾತೆ. ನಿಮಗ್ ತೊಂದರೆ ಆದ್ರೆ ನಾವು ತ್ರಿದೇವಿಯರು ಹೇಗ್ ಸಹಿಸ್ತೀವಿ? ನಿಮ್ಮ ರಕ್ಷಣೆ ನಮ್ಮ ಧರ್ಮ ಆಗಿದೆ. ದೇವಿ ಪಾರ್ವತಿ, ನೀವು ನನಗೆ ತೊಂದರೆ ಕೊಡಬಾರ್ದು ಅಂದ್ಕೊಂಡಿದ್ರೆ ನನ್ನ ಮಗ ಬಾಲಶಿವನನ್ನ ನನ್ನಿಂದ ದೂರ ಮಾಡೋದಿಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇರ್ಲಿಲ್ಲ. ಇವನು ಮಹಾದೇವ ಆಗಿ ನನ್ನನ್ನ ದೂರ ಮಾಡಿ ನಿಮ್ಮ ಜೊತೆ ಶಾಶ್ವತವಾಗಿ ಬರ್ಲಿ ಅನ್ನೋದೇ ನಿಮ್ಮ ಆಸೆ. ಸತ್ಯ ಹೇಳಿದ್ರಿ ನೀವು ದೇವಿ ಪಾರ್ವತಿ. ನಾನು ಶಿವನ ತಾಯಿ. ಆದ್ರಿಂದ ನನಗೆ ಪೂರ್ಣ ವಿಶ್ವಾಸ ಇದೆ, ಶಿವ ನನ್ನನ್ನ ಬಿಟ್ಟು ಯಾವತ್ತೂ ಹೋಗಲ್ಲ. ಜಗತ್ತಲ್ಲಿ ಯಾರೂ ಕೂಡ ಸದಾ ಬಾಲಕರಾಗಿ ಇರೋದಕ್ಕೆ ಜನ್ಮ ಪಡೆಯೋದಿಲ್ಲ. ನಿಮ್ಮ ಮಮತೆಯ ಕಾರಣಕ್ಕೆ ವಿಧಿವಿಧಾನ ಬದಲಾಗೋದಿಲ್ಲ. ಒಂದು ದಿನ ಬಾಲಶಿವ ಮಹಾದೇವ ಆಗ್ತಾರೆ. ಅದು ಅಲ್ಲದೆ ಇವರೇ ನನ್ನನ್ನ ಮಹಾದೇವನ ಹತ್ರ ಕರ್ಕೊಂಡು ಹೋಗೋ ಮಾತು ಕೂಡ ಕೊಟ್ಟಿದ್ದಾರೆ. ಇನ್ನು ನಾವು ಹೊರಡೋಕೆ ಸಿದ್ಧತೆ ಮಾಡ್ಕೋಬೇಕು ಗೆಳತಿ. ಏನ್ ಸಮಾಚಾರ ತಂದಿದ್ಯಾ ತೋತಾಸುರ? ಅಸುರ ರಾಜ ದೇವರಾಜ ಇಂದ್ರ ಆಕಾಶ ಮಾರ್ಗದಿಂದ ತನ್ನ ಸಭೆಯಲ್ಲಿ ಮಾತಾಡೋಕೆ ಹೊರಟಿದ್ದಾನೆ. ಇದು ಬಹಳ ಶುಭ ಸಮಾಚಾರ, ಬಹಳ ಶುಭ. ಇಂದ್ರದೇವನನ್ನ ಕಷ್ಟನ ಕಡಿಮೆ ಮಾಡಿದ್ದಾನೆ. ಏನ್ ಬೇಕು ನಿನಗೆ? ಅಷ್ಟು ಅವಸರ ಏನಿದೆ ದೇವರಾಜ ಇಂದ್ರ? ನನಗೇನ್ ಬೇಕಾಗಿದೆ, ಏನ್ ಬೇಕಾಗಿಲ್ಲ, ಎಲ್ಲ ವಿಷಯನೂ ನಿನ್ನ ಇಲ್ಲಿ ಕರ್ಕೊಂಬಂದ್ಮೇಲೆ ಹೇಳಲೇಬೇಕಲ್ವಾ? ಎಲ್ಲ ಹೇಳ್ತೀನಿ. ಅದ್ರ ಜೊತೆಗೆ ನೀನು ಮಾಡಿರೋ ಅನಾಚಾರದ ಬಗ್ಗೆನೂ ಹೇಳ್ತೀನಿ. ನೀನು ನನ್ನ ತಂದೆ ವಜ್ರಾಂಗ ಮತ್ತೆ ತಾಯಿ ವಜ್ರಾಂಗಿನಿಗೆ ಅವರ ತಪಸ್ಸಿನ ಸಮಯದಲ್ಲಿ ಮಾಡಿರೋ ಅನ್ಯಾಯ, ನೀನು ಮಾಡಿರೋ ಎಲ್ಲ ಅನಾಚಾರ, ಎಲ್ಲ ಪಾಪ, ಅಷ್ಟು ನಾನು ಹೇಳ್ತೀನಿ ನಿನಗೆ. ಮತ್ತೆ ಅವೆಲ್ಲಕ್ಕೂ ಒಂದೊಂದಾಗಿ ಶಾಸ್ತಿ ಮಾಡ್ತೀನಿ. ಈ ಶಾಸ್ತಿ ಮಾಡ್ತಾ ಇವೆಲ್ಲಕ್ಕಿಂತ ದೊಡ್ಡ ಪಾಪ ಮಾಡಿಸ್ತೀನಿ ನಿನ್ನ ಹತ್ರ. ಶಿವ,
ನೀನು ಹೊರಗಡೆ ಯಾಕಿದ್ಯಾ? ಒಳಗಡೆ ಬಾ, ವಿಶ್ರಾಂತಿ ಮಾಡು. ದೇವಿ ಪಾರ್ವತಿ, ನೀವು ನಿಮ್ಮನೆಗೆ ಹೋಗಿ ಸ್ನಾನ ಎಲ್ಲ ಮುಗಿಸಿ. ಮತ್ತೆ ನೋಡಿ, ನೀವು ಅಡಿಗೆ ಏನು ಮಾಡ್ಕೊಳ್ಬೇಡಿ, ನಾನೇ ಕಳಿಸ್ಕೊಡ್ತೀನಿ.